ಮಂಡ್ಯ ಕುವೆಂಪು ನಗರದ 3R ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು, ಮನೆಯಲ್ಲಿ ಎಷ್ಟೋ ವಸ್ತುಗಳು ಬಳಸದೇ ಇರುವ ವಸ್ತುಗಳನ್ನು ಮರುಬಳಕೆ ಮಾಡಲು ಇಂತಹ ತ್ಯಾಜ್ಯ ಘಟಕಕ್ಕೆ ನೀಡುವುದರಿಂದ ಅಗತ್ಯವುಳ್ಳವರು ಪಡೆದು ಮರುಬಳಕೆಗೆ ಉಪಯೋಗವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕ ಚಂದ್ರಶೇಖರ್, ನಗರಸಭೆ ಪೌರಾಯುಕ್ತರಾದ ಪಂಪಶ್ರೀ, ಪರಿಸರ ಇಂಜಿನಿಯರ್ ರುದ್ರೇಗೌಡ, ಹಿರಿಯ ಆರೋಗ್ಯ ನಿರೀಕ್ಷಕ ಅಶ್ವಥ್, ಸಹ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಯೂಸ್ ಆಗಲಿ ಯೂಸ್ ಆಗಲಿ ಅಂತ ಕಾನ್ಸೆಪ್ಟಲ್ಲಿ ತಂದು ಕೊಟ್ಟಿದ್ದೀನಿ ಆಫೀಸಿಗೆ. ಸೊ ಬೇರೆ ಮಕ್ಕಳಿಗೆ, ಆ ಏಜೆಂಟ್ ಮಕ್ಕಳಿಗೆ ಯೂಸ್ ಆಗೋ ಥರ ಅನುಕೂಲ ಆಗುತ್ತೆ. ಶಿಲ್ಪ ಸ್ವಚ್ಛತೆ ಮತ್ತು ನೈರ್ಮಲ್ಯತೆಯನ್ನು ಕಾಪಾಡುವ ದೃಷ್ಟಿಯಿಂದ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಹಾಗಾಗಿ ತ್ಯಾಜ್ಯವನ್ನು ಉತ್ಪಾದನೆ ಮಾಡೋದನ್ನು ಕಡಿಮೆ ಮಾಡಬೇಕು ಮತ್ತು ಆದಷ್ಟು ಕೂಡ ಸಾಮಾಜಿಕ ಹೊಣೆಗಾರಿಕೆಯೊಂದಿಗೆ ನಾವೆಲ್ಲರೂ ಕೂಡ ನಮ್ಮ ಪರಿಸರವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆ ದೃಷ್ಟಿಯಿಂದ RRR ಅನ್ನುವಂಥ ಕಾನ್ಸೆಪ್ಟಿನ ಮೂಲಕ, ಅಂದರೆ ರೆಡ್ಯೂಸ್, ರಿಯೂಸ್ ಆ್ಯಂಡ್ ರೀಸೈಕಲ್. ಅಂದರೆ ಇದರಲ್ಲಿ ರೆಡ್ಯೂಸ್ ಅಂದರೆ ಅತ್ಯಂತ ಕಡಿಮೆ ವಸ್ತುಗಳನ್ನು ಬಳಕೆ ಮಾಡೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಅಂಥ ವಸ್ತುಗಳನ್ನು ಆದಷ್ಟು ಕೂಡ ಕಡಿಮೆ ಮಾಡೋದ್ರ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಅವಶ್ಯಕತೆಗಿಂತ ಹೆಚ್ಚು ಬಳಸಬಾರ್ದು. ಅದರ ನಿಟ್ಟಿನಲ್ಲಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಅದಾದಮೇಲೆ ಇನ್ನೊಂದು ರಿಯೂಸ್. ಈಗ ಮನೆಯಲ್ಲಿ ನಾವು ಎಷ್ಟು ವಸ್ತುಗಳನ್ನು ಬಳಕೆ ಮಾಡ್ತಾ ಇರ್ತೀವಿ, ಎಷ್ಟೋ ವಸ್ತುಗಳು ನಮಗೆ ಅಗತ್ಯತೆ ಇರೋದಿಲ್ಲ. ಅಂಥ ವಸ್ತುಗಳನ್ನು ಇಂಥ ಒಂದು ಕೇಂದ್ರಕ್ಕೆ ತಂದು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಮರುಬಳಕೆಗೆ ಬೇರೆಯವ್ರಿಗೆ ಯಾರು ಉಪಯೋಗ ಆಗಿದೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಅದಾದಮೇಲೆ ರೀಸೈಕಲ್ ಮಾಡೋಂಥ ವಸ್ತುಗಳು ಯಾವುದಿರುತ್ತೆ ಅದನ್ನೂ ಕೂಡ ಇಲ್ಲಿ ತಂದು ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಈಗ ಮನೆಯಲ್ಲಿ ಇಷ್ಟು ವಸ್ತುಗಳು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕಸದ ಒಟ್ಟಿಗೆ ಹಾಕಿ ಕಳಿಸಿದರೆ ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಅವೆಲ್ಲವೂ ಕೂಡ ವಸ್ತುಗಳು ಹೋದರೆ ಅಲ್ಲಿ ನಮಗೆ ಸೆಗ್ರಿಗೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ದೃಷ್ಟಿಯಿಂದ ಎಲ್ಲ ಸಾರ್ವಜನಿಕರು ಕೂಡ ತಮ್ಮ ಮನೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ತ್ಯಾಜ್ಯವನ್ನು ಆದಷ್ಟು ಕಡಿಮೆ ಮಾಡಬೇಕು. ಆ ತ್ಯಾಜ್ಯವನ್ನು ಕಡಿಮೆ ಮಾಡೋದಷ್ಟೇ ಅಲ್ಲ, ಅದನ್ನು ಯಾವ ರೀತಿ ನಮಗೆ ಇಲ್ಲಿ ಮರುಬಳಕೆಗೆ ಆಗ್ಬೋದು ಅಥವಾ ಬೇರೆಯವ್ರಿಗೆ ಉಪಯೋಗಕ್ಕೆ ಆಗ್ಬೋದು ಅಂಥ ವಸ್ತುಗಳಿಗೆ ಕೊಡೋದಾದರೆ ಇಂಥ ಒಂದು RRR ಕೇಂದ್ರಕ್ಕೆ ತಂದು ಅಂಥ ವಸ್ತುಗಳನ್ನು ಇಲ್ಲಿ ಕೊಟ್ಟರೆ ಅದು ಸಾಮಾಜಿಕವಾಗಿ ನಾವು ಕೂಡ ಎಲ್ಲೋ ಒಂದು ಕಡೆ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಕೂಡ ಒಂದು ಕೊಡುಗೆಯನ್ನು ಕೊಟ್ಟಂಗಾಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಇದರ ಬಗ್ಗೆ ಹೆಚ್ಚು ಅರಿವನ್ನು ಜಾಗೃತರಾಗಿ ಇಂಥ ಒಂದು RRR ಕೇಂದ್ರಗಳಿಗೆ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಅಥವಾ ಬಳಕೆಗೆ ಬಾರದೇ ಇರತಕ್ಕಂಥ ವಸ್ತುಗಳನ್ನು ಎಲ್ಲೋ ಎಸೆಯುವ ಬದಲಾಗಿ ಅಥವಾ ನಮ್ಮ ಕಸದ ಒಳಗಡೆ ಸೇರಿಸಿ ಕೊಡೋದ್ರ ಬದಲಾಗಿ ಇಂಥ ಕೇಂದ್ರಕ್ಕೆ ತಂದು ಕೊಟ್ಟರೆ ಅದು ಭಾಳ ಉಪಯೋಗ ಆಗುತ್ತೆ. ಅದರಿಂದ ಸಮಾಜಕ್ಕೆ ನಾವು ಎಷ್ಟೋ ಒಂದು ಕೊಡುಗೆಯನ್ನು ಕೊಟ್ಟಂಗಾಗುತ್ತೆ. ಆ ಮೂಲಕ ಎಲ್ಲ ಸಾರ್ವಜನಿಕರು ಕೂಡ ತಮ್ಮ ಮನೆಯಲ್ಲಿ ಅನುಪಯುಕ್ತ ವಸ್ತುಗಳನ್ನು ಎಸೆಯೋದರ ಬದಲಾಗಿ ಈ ಕೇಂದ್ರಕ್ಕೆ ತಂದು ಕೊಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ.